ಹರೇ ಶ್ರೀನಿವಾಸ. ಸ್ತ್ರೀಯರಿಗೆ ಪ್ರತಿದಿನ ನಾವು ಮಾಡುವ ಕರ್ಮಗಳಲ್ಲಿ ಅತ್ಯಂತ ಮಿಗಿಲಾದ ಮುಖ್ಯವಾದ ಮತ್ತು ಪುಣ್ಯದಾಯಕವಾದ ಕರ್ಮ ಅಂತಂದ್ರೆ ಭಗವಂತನ ಉಪಕರಣಗಳು, ಅಂದ್ರೆ ಭಗವಂತನಿಗೆ ಪೂಜೆಗೆ ಉಪಯೋಗಿಸ್ತಕ್ಕಂತಹ ಎಲ್ಲ ಉಪಕರಣಗಳು. ಆ ಉಪಕರಣಗಳನ್ನು ತೊಳೆಯುವಾಗ ನಾವು ಏನು ಒಂದು ಚಿಂತನೆ ಮಾಡಬೇಕು ಅಂತ ಅಂದ್ರೆ ಅದು ಒಂದು ಸ್ತೋತ್ರ ಇದೆ. ಆ ಸ್ತೋತ್ರವನ್ನು ಹೇಳ್ತಾ ತೊಳೆದ್ರೆ ಅಧಿಕ ಪುಣ್ಯ ಪ್ರಾಪ್ತಿ ಅಂತ ಹೇಳಿ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಆ ಒಂದು ಸ್ತೋತ್ರ ಏನು ಅಂತಂದ್ರೆ, ಕಂಚು ಕನಕದ ಪಾತ್ರೆ ಮಿಂಚು ಸುವರ್ಣದ ಪಾತ್ರೆ, ಸಂಕರ್ಷಣ ನಿನ್ನ ಪಾತ್ರೆಯನ್ನು ನಾನು ತೊಳೆದಿಡ್ತಾ ಇದ್ದೇನಪ್ಪ ಅಂತ ಹೇಳಿ ಚಿಂತನ ಮಾಡ್ತಾ ಆ ಭಗವಂತನ ಉಪಕರಣಗಳಲ್ಲಿ ಪರಮಾತ್ಮನು 52,114 ರೂಪಗಳಿಂದ ಇರ್ತಾನೆ ಅಂತ ಹೇಳಿ ಶಾಸ್ತ್ರ ಜಗನ್ನಾಥದಾಸರು ನಮಗೆ ಹರಿಕಥಾಮೃತ ಸಾರದಲ್ಲಿ ತಿಳಿಸಿದ್ದಾರೆ. ಅಂದ್ರೆ ನೋಡ್ರಿ, ನಾವು ಯಾವಾಗ್ಲೂ ಅನ್ಕೊಳ್ತಾ ಇರ್ತೀವಿ ಮನಸ್ಸಿನಲ್ಲಿ, ನಮಗೆ ಸ್ತ್ರೀಯರಿಗೆ ಸಾಲಿಗ್ರಾಮ ಸ್ಪರ್ಶ ಮಾಡುವ ಹಕ್ಕಿಲ್ಲ, ಸಾಲಿಗ್ರಾಮ ಪೂಜೆ ಮಾಡುವ ಹಕ್ಕಿಲ್ಲ ಅಂತ. ಆದರೆ ಸಾಲಿಗ್ರಾಮದಲ್ಲಿ ಭಗವಂತನ ರೂಪಗಳು ಎಷ್ಟಿರ್ತವೆ ಅದಕ್ಕಿಂತ ಮಿಗಿಲಾಗಿ ಈ ಭಗವಂತನ ಉಪಕರಣಗಳಲ್ಲಿ ಇರ್ತದೆ. ಇಂತಹ ಒಂದು ಸಾಧನೆಯನ್ನು ನಾವು ಸ್ತ್ರೀಯರು ಮಾಡಿಕೊಳ್ಳುವುದಕ್ಕೆ ನಮ್ಮ ಸನಾತನ ಧರ್ಮ ನಮಗೆ ಅನುಕೂಲ ಮಾಡಿಕೊಟ್ಟಿದೆ. ಅದಕ್ಕಾಗಿ ಪ್ರತಿದಿನ ಎಲ್ಲಾ ಸ್ತ್ರೀಯರು ತಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಭಗವಂತನ ಪೂಜೆಗೆ ಉಪಯೋಗಿಸಿರ್ತಕ್ಕಂಥ ಉಪಕರಣಗಳನ್ನು ಮನಸ್ಸಿಟ್ಟು ಭಕ್ತಿಯಿಂದ ಆ ಉಪಕರಣಗಳನ್ನು ಭಗವಂತನ ಚಿಂತನೆ ಮಾಡ್ತಾ, ಭಗವಂತನ ನಾಮವನ್ನು ಹೇಳ್ತಾ, ಭಗವಂತನ ಸ್ತೋತ್ರ ಮಾಡ್ತಾ ಈ ಪಾತ್ರೆಗಳನ್ನು ತೊಳೆದರೆ ನಮಗೆ ಅಧಿಕ ಪುಣ್ಯ ಆಗ್ತದೆ. ಆಮೇಲೆ ಭಗವಂತ ಶ್ರೀರಾಮ ನಮಗೆ ನನ್ನ ಉಪಕರಣಗಳನ್ನು ನೀವು ತೊಳೆದಿದ್ದೀರಿ, ನಿಮಗೆ ನಾನು ಏನು ಉಪಕಾರ ಮಾಡಲಿ ಅಂತ ಹೇಳಿ ಕಾಯ್ತಿರ್ತಾನಂತೆ ಆ ಶ್ರೀಹರಿ. ಅತ್ಯಂತ ಕರುಣಾಮಯಿ ಆ ಭಗವಂತ ಅಂತ ಹೇಳಿ ನಾವು ಚಿಂತನೆ ಮಾಡ್ತಾ ಅವನ ಉಪಕರಣಗಳನ್ನು ತೊಳೆದು ಸ್ವಚ್ಛವಾಗಿ ಪೂಜೆಗೆ ಅನುಕೂಲ ನಾವು ಮಾಡಿಕೊಳ್ಳಬೇಕು, ಮನೆಯಲ್ಲಿರುವ ಯಜಮಾನರಿಗೂ ಮಾಡಿಕೊಡಬೇಕು. ಹರೇ ಶ್ರೀನಿವಾಸ.